ನೋಡ್ದಿರಲ್ತ ಏನೋ ಕಷ್ಟದಲ್ಲಿದ್ದಾಳೆ. ನಮ್ಮನೆ ಹೆಣ್ಮಗಳು ಮಾಡಿರೋ ತಪ್ಪನ್ನೆಲ್ಲ ಮರೆತು ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ದುಡ್ಡು ಕೊಟ್ಟು ಬಂದರೆ ವಾಪಸ್ ಕಳಿಸಿದಾಳೆ. ಇಷ್ಟೆಲ್ಲ ಸ್ವಾಭಿಮಾನ ಹಠ ಬೇಕಾ ಅವಳಿಗೆ? ಹಾಗೆ ಅನ್ಕೋತೀರಾ? ನಿಮ್ಮ ಹಾಗೆ ಅವಳು ಸ್ವಾಭಿಮಾನಿ ಅಂತ ಖುಷಿ ಪಡಿ. ನೀವೇ ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ಪರರ ಹಣ ಪಾಷಾಣಕ್ಕೆ ಸಮಾನ ಅಂತ. ಅವಳು ಹಾಗೆ ಮಾಡಿದಾಳೆ. ನಾನೇನು ಪರರಲ್ಲ, ಅವಳು ಒಡ ಹುಟ್ಟಿದ ಅಣ್ಣ. ಅದೇ ಅಣ್ಣ ಇಂದ ಅಲ್ವಾ ತನ್ನ ಗಂಡನಿಗೆ ಮನೆ ಮಠ ಎಲ್ಲ ಅಂತ ಅವಮಾನ ಆಗಿತ್ತು. ಗಂಡನ್ಗೆ ಅವಮಾನ ಆಗಿದ್ದ ಜಾಗದಲ್ಲಿ ಯಾವ ಹೆಣ್ತಾನೆ ದುಡ್ಡು ತಗೋತಾಳೆ ಹೇಳಿ? ಹಾಗೇನಾದ್ರೂ ಲಕ್ಷ್ಮಿ ಬೇರೆ ಥರ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನಿಮ್ಮ ಹತ್ರ ಬಂದು ಆಸ್ತಿಲಿ ಪಾಲ್ ಕೇಳಿರೋಳು. ಅವಳು ಯಾವತ್ತಾದರೂ ಆ ಕೆಲಸ ಮಾಡಿದಾಳ? ಒಂದೇ ಒಂದಿನ ನಿಮ್ಮ ಹತ್ರ ಬಂದು ಕೈ ಚಾಚಿದಾಳ? ಲಲಿತಾ, ಆದರೂ ನಮ್ಮ ವಿಷಯದಲ್ಲಿ ಅವಳು ಇಷ್ಟೊಂದು ಸ್ವಾಭಿಮಾನ ಹಠ ತೋರಿಸ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಇದನ್ನೆಲ್ಲ ಅವಳಿಗೆ ಅರ್ಥ ಮಾಡಿಸ್ಬೇಕಾಗಿತ್ತೇನೋ. ಬೇಡ ರೀ, ಸದ್ಯಕ್ಕೆ ಅವಳ ಹತ್ರ ಏನು ಮಾತಾಡೋದು ಬೇಡ. ಅವಳು ಚೇತರಿಸ್ಕೊಳ್ಳಿ, ಮುಂದೆ ಒಳ್ಳೆ ಸಮಯ ಬಂದೇ ಬರುತ್ತೆ, ಆಗ ಮಾತಾಡೋಣ. ಯಾವಾಗ ಬರುತ್ತೆ? ಏನೋ ಮಾಡೋದಕ್ಕೆ ಹೋಗಿ ನನ್ನಿಂದ ಮನೆಯಿಂದ ದೂರ ಆಗಿ ಇಷ್ಟೊಂದು ಹಠ ಕೋಪ ಬೆಳೆಸ್ಕೊಂಡಿದ್ದಾಳೆ. ಏನು ಬೇಕಾದರೂ ಮಾಡ್ಕೊಳ್ಳಿ ಬಿಡು, ಎಷ್ಟು ದಿನ ಹೀಗಿರ್ತಾಳೆ ನಾನು ನೋಡ್ತೀನಿ. ರೀ, ಯಾಕ್ರಿ ಇಷ್ಟು ಕೋಪ ಮಾಡ್ಕೋತೀರಾ? ಹೇಗೋ ಈಗ ತಾನೇ ಅಣ್ಣ ತಂಗಿ ಒಂದಾಗ ಸೂಚನೆ ಕಾಣ್ತಾ ಇದೆ. ನಿಮಗೆ ಹೇಗೆ ಅವಳ ಹತ್ರ ಮಾತಾಡಬೇಕು ಅಂತ ಆಸೆ ಇರುತ್ತೋ ಹಾಗೆ ಅವಳಿಗೂ ಆಸೆ ಇರುತ್ತಲ್ವಾ? ಈಗ ಹೇಗಿದ್ರು ನೀವೇ ಒಂದೆರಡು ಹೆಜ್ಜೆ ಮುಂದೆ ಇಟ್ಟಿದ್ದೀರಾ, ನೋಡ್ತಾ ಇರಿ. ಅವಳು 4 ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೇ ಬರ್ತಾಳೆ. ಲಲಿತಾ, ಅವಳು ಬದಲಾಗ್ತಾಳೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಏನಾದರೂ ಮಾಡ್ಕೊಳ್ಳಿ ಬಿಡು. ಅದನ್ನೆಲ್ಲ ಕೇಳೋಕೆ ನಾನು ಯಾರು?